ತೊಗೊತಾ ಇದ್ದೀನಿ ನಾನು. ರೆಡಿ 14, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ, ಅಲ್ಲಿಗೆ 15 ಇಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ನಾರ್ಮಲ್ ಬ್ಲೌಸ್, ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ, ತುಂಬ ಈಸಿಯಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಬಂದು ಬ್ಲೌಸ್ ಪೀಸು. ನಾನಿಲ್ಲಿ 1 ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕ್ಬಿಟ್ಟು ಒಣಗಿಸಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಟ್ರೈಟ್ ಕಟಿಂಗ್ ತೋರಿಸ್ತಾ ಇರೋದು. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಕೆ ಮುಂಚೆ ಅಳತೆ ಬ್ಲೌಸ್ ತಗೊಂಡು ವೇಸ್ಟ್ ಲೂಸು ಎಷ್ಟಿದೆ ಅಂತ ನೋಡ್ಕೋಬೇಕು. ವೇಸ್ಟ್ ಲೂಸ್ ಅಂದರೆ ಸೊಂಟದ ಸುತ್ತಳತೆ. ನೋಡಿ, ಈ ರೀತಿ ನೋಡ್ಕೋಬೇಕು. ವೇಸ್ಟ್ ಲೂಸ್ ಬಂದು 31.5 ಇದೆ. ಇನ್ನು ಅರ್ಧ ಇಂಚು ಇದನ್ನು ಎಕ್ಸ್ಟ್ರಾ ತಗೋಬೇಕು. ಕಡಿಮೆ ಮಾತ್ರ ಆಗಬಾರ್ದು, ಜಾಸ್ತಿ ತೊಗೊಂಡ್ರು ಪರವಾಗಿಲ್ಲ, ಯಾಕಂದರೆ ಇದನ್ನು ಡಿವೈಡ್ ಮಾಡೋದಕ್ಕಾಗಲ್ಲ. ಹಂಗಾಗಿ ಈ ಅರ್ಧ ಇಂಚನ್ನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ವೇಸ್ಟ್ ಲೂಸ್ ಬಂದು 32 ಬಂತಲ್ವಾ, 32ಕ್ಕೆ 10 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 32 ಅಂದರೆ 10 ಇಂಚ್ ಎಕ್ಸ್ಟ್ರಾ 42 ಆಗುತ್ತೆ. 42ನ 4 ಭಾಗ ಮಾಡ್ಕೋಬೇಕು. 4 ಭಾಗ ಹೇಗೆ ಮಾಡೋದು ನೋಡಿ, ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೋಬೇಕು. ಅರ್ಧ ಅಂದರೆ ಅಲ್ಲಿಗೆ 2 ಭಾಗ ಆಯಿತು. ಇಲ್ಲಿಗೆ 2 ಭಾಗ 21 ಬಂತು. ಮತ್ತೆ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅಲ್ಲಿಗೆ 4 ಭಾಗ ಬಂತಲ್ವಾ. ಈಗ ಎಷ್ಟು ಬಂತು? 10.5 ಬಂತು. 10.5ಗೆ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಇದು ಯಾವುದೇ ಒಂದು ಮೆಜರ್ಮೆಂಟ್ ಬ್ಲೌಸ್ಗಾಗಲಿ ಇದೇ ರೀತಿಯೇ ಅಳತೆ ತಗೊಳ್ಳೋದು ನಾನು. ಈಗ ಅಲ್ಲಿಗೆ 11 ಬಂತಲ್ವಾ, 11ನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಲೈನಿಂಗ್ನ ಫೋಲ್ಡ್ ಮಾಡ್ಕೊಳ್ಳೋಕೆ ಮುಂಚೆ ನಮಗೆ ಇಲ್ಲಿಂದ 11, ನೋಡಿ 11 ಇದೆ ಇಲ್ಲಿಗೆ, ಅಂದರೆ ಇನ್ನೂ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನಾನು. ಯಾಕಂದರೆ ಇಲ್ಲಿ ಲೈನಿಂಗು ಕ್ರಾಸ್ ಇರುತ್ತಲ್ವ, ಹಾಗಾಗಿ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆ ಈ ಕಡೆ ಕಾರ್ನರಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಾತು ಮೇಲೆ ಕೆಳಗಡೆ ಇರುತ್ತೆ, ಅದಕ್ಕೆ ಇಲ್ಲಿ ಸ್ಟ್ರೈಟಾಗಿ ಒಂದು ಅರ್ಧ ಇಂಚಷ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡಾದಮೇಲೆ ಫುಲ್ ಲೆಂತು, ಈಗ ಅಳತೆ ಬ್ಲೌಸಲ್ಲಿ ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಬ್ಯಾಕ್ ಪಾರ್ಟಲ್ಲಿ ಈ ರೀತಿ ಇಟ್ಕೊಂಡು ಫುಲ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ರೆಡಿ ಬಂದು 13.75 ಏನೋ ಬರುತ್ತೆ. ಅದು 13.75 ಅಂದರೆ ಇನ್ನೊಂದು 1/4 ಇಂಚ್ ಅಷ್ಟೇ ಅಲ್ವಾ, ಅದನ್ನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನಾನು. ರೆಡಿ 14, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ, ಅಲ್ಲಿಗೆ 15 ಇಡ್ತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ಏನಕ್ಕೆ ತೊಗೊತಾ ಇದ್ದೀವಿ ಅಂದರೆ, ಇಲ್ಲಿ ಮೇಲೆ 1/2 ಇಂಚು, ಕೆಳಗಡೆ 1/2 ಇಂಚು ಕಚ್ಚಿಗೆ ಹೋಗುತ್ತಲ್ವಾ. ನೋಡಿ, ಇಲ್ಲಿ ಮೇಲೆ 1/2 ಇಂಚು ಮತ್ತು ಇಲ್ಲಿ ಕೆಳಗಡೆ 1/2 ಇಂಚು ಕಚ್ಚಿಗೆ ಹೋಗುತ್ತಲ್ವ, ಹಾಗಾಗಿ ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಈಗ ಫುಲ್ ಲೆಂತು 15. ಈ 15ನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಕೆಳಗಡೆಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಸ್ಟ್ರೈಟ್ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡಾದಮೇಲೆ ಈಗ ನಮಗೆ ವೇಸ್ಟ್ ಲೂಸ್ ಎಷ್ಟು ಬಂತು? 11 ಬಂತಲ್ವಾ. ಡಿವೈಡ್ ಮಾಡಾದಮೇಲೆ ಈ 11ನ್ನು ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಥರ ಮಾರ್ಕ್ ಮಾಡ್ಕೊಂಡ್ಬಿಡೋಣ. ಹಾಗೆ ಫುಲ್ ಲೆಂತ್ ಬಂದು 15 ಬಂತಲ್ವಾ. ರೆಡಿ 14, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ, 15 ಹತ್ರ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ 2 ಇಂಚ್ ಹತ್ರ ಒಂದು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ. ಫುಲ್ ಲೆಂತು 15 ಇದೆ, ಅದರಲ್ಲಿ 2 ಇಂಚ್ ಮೇಲೆ ಮಾರ್ಕ್ ಮಾಡಿದ್ದೀನಿ. ಹಾಗೆ ಶೋಲ್ಡರ್ ಬಂದು ನಾನು 5.5 ಇಡ್ತಾಯಿದ್ದೀನಿ. ಶೋಲ್ಡರ್ 5.5 ಬಂದರೆ ಆರ್ಮ್ ರೌಂಡ್ ಲೆಂತು 6 ಬರುತ್ತೆ. ಹಾಗೆ ಈ ಕಡೆಯಿಂದ 5.5ನೇ ಮಾರ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ 5.5 ತೊಗೊಂಡಿದ್ದೀವಿ, ಇಲ್ಲೂ 5.5 ತೊಗೋಬೇಕು. ಸ್ವಲ್ಪ ಕ್ರಾಸ್ ಆಯಿತು ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಬಂದುಬಿಡುತ್ತೆ ಅಂತ ನಾನು ಈ ಕಡೆನೂ ತೊಗೊತಾ ಇದ್ದೀನಿ.
ಈಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ 1.5 ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಇದು ಬಂದು ವೇಸ್ಟ್ ಲೂಸು ಅಂದರೆ ಸೊಂಟದ ಸುತ್ತಳತೆ ಬಂದು 32 ಬಂತಲ್ವ, ಹಂಗಾಗಿ ನಾನು 1.5 ತೊಗೊತಾ ಇದ್ದೀನಿ. 30 ಒಳಗಡೆ ಬಂತು ಅಂದರೆ 1.25 ತೊಗೋಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ 1/2 ಇಂಚು ತಗೊಂಡು ಈ ರೀತಿ ಶೇಪ್ ತಗೋಬೇಕು. ಹಾಗೆ ನೆಕ್ಗೋಸ್ಕರ ಇಲ್ಲಿ 2.5 ತಗೋಬೇಕು. ಫ್ರಂಟ್ ನೆಕ್ ಲೆಂತ್ ಬಂದು ನಾನಿಲ್ಲಿ 7 ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ 2.5 ತಗೊಂಡ್ವಲ್ಲ, ಇಲ್ಲೂ ಕೂಡ 2.5 ತಗೋಬೇಕು. ಈಗ ಇದನ್ನು ಸ್ಟ್ರೈಟಾಗಿ ಈ ಥರ ಲೈನ್ ಹಾಕ್ಕೋಬೇಕು. ಈಗ ಈ ಥರ ರೌಂಡ್ ಶೇಪ್ ತಗೊತಾ ಇದ್ದೀನಿ. ಈಗ ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ಶೇಪ್ ಬೆಲ್ಟ್ ಬರುತ್ತಲ್ವ, ಅದಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕಲ್ಲ, ಶೇಪ್ ತೆಗಿಬೇಕು ಅಂದರೆ ಇಲ್ಲಿ ಈಗ ಇಲ್ಲಿ 2 ಇಂಚ್ ಮೇಲೆ ತೊಗೊಂಡಿದ್ದೀವಲ್ಲ, ಇಲ್ಲಿಂದ 1 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿಂದ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಈ ರೀತಿ ಶೇಪ್ ತಗೊಂಡು ಮತ್ತೆ ಇಲ್ಲಿ ಒಂದು ಅರ್ಧ ಇಂಚಷ್ಟು ಮಾರ್ಕ್ ಮಾಡ್ಕೋಬೇಕು. ಈ ಕಡೆ ಇದು 4 ಡಾಟ್ ಬ್ಲೌಸ್ ಆದರೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು 3 ಡಾಟ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಈ ಲೈನ್ ಏನಿದೆ ಇದಕ್ಕೆ ಕೆಳಗಡೆಗೆ ಒಂದು 1/2 ಇಂಚು ಅಥವಾ 1 ಇಂಚಷ್ಟು ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಶೇಪ್ ತಗೊಳ್ತಾ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇದು ಇಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತಲ್ವಾ, ಈ ಕ್ರಾಸ್ ಬೆಲ್ಟ್ನ ಜಾಯಿನ್ ಮಾಡೋದಕ್ಕೋಸ್ಕರ ಈ ರೀತಿ ಕ್ರಾಸ್ ತಗೋಬೇಕು. ಈಗ ಇಲ್ಲಿ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮಧ್ಯದಲ್ಲಿ ಇಟ್ಕೊಂಡು 2.5 ಮಾರ್ಕ್ ಮಾಡ್ಕೋಬೇಕು. ಫ್ರಂಟ್ ಪಾರ್ಟಲ್ಲಿ ಈ ಡಾಟ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. ಇಲ್ಲಿಂದ ಇಲ್ಲಿಗೆ 2.5, ಇಲ್ಲಿಂದ ಇಲ್ಲಿಗೆ 2.5, ಮತ್ತು ಮಧ್ಯದಲ್ಲಿ ಇಟ್ಕೊಂಡು ಇಲ್ಲಿಗೆ 2.5. ಈ 1 ಇಂಚ್ ಏನಿದೆ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಂದ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ಮತ್ತೆ 2.5 ಹತ್ರ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 2.5, ಮತ್ತು ಈ ಡಾಟಿಂದ ಈ ಡಾಟ್ಗೆ ಎಷ್ಟು ಬರುತ್ತೋ ನೋಡಿಕೊಂಡು ಆಮೇಲೆ ಈ ಡಾಟ್ನ ಮಾರ್ಕ್ ಮಾಡ್ಕೋಬೇಕು. ಇದು 2.25 ಬಂತು. ಈಗ ಇದಕ್ಕೆ 2.25 ಬರಬೇಕು. ನೋಡಿ, ಇಲ್ಲಿಗೆ ಬಂತು. ಈಗ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ, ಫ್ರಂಟ್ ಪಾರ್ಟು ರೆಡಿ ಆಯ್ತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಲೈನ್ ಏನಿದೆ ಇದನ್ನು ಕಟ್ ಮಾಡ್ಕೋಬೇಕು. ಈಗ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಬರುತ್ತೆ. ಈ ಶೇಪ್ನ ಕಟ್ ಮಾಡಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೋಬೇಕು. ಈ ಒಂದು ಪಾರ್ಟು ಮೇಲೆ ತಗೊಂಡು ಕಟ್ ಮಾಡಬೇಕು. ಈಗ ಫ್ರಂಟ್ ನೆಕ್ನ ಕಟ್ ಮಾಡ್ಕೋಬೇಕು. ಈಗ ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ವ, ಇದನ್ನು ಓಪನ್ ಮಾಡ್ಕೊತಾ ಇದ್ದೀನಿ. ಈಗ ಈ ಫ್ರಂಟ್ ಪಾರ್ಟ್ ತಗೊಂಡು, ಫ್ರಂಟ್ ಪಾರ್ಟ್ ಮಾತ್ರ ತಗೊಂಡು ಇಲ್ಲಿ ಈ ಶೇಪ್ನ ಕಟ್ ಮಾಡ್ಕೋಬೇಕು. ಇಷ್ಟಾದಮೇಲೆ ಈ ಫ್ರಂಟ್ ಪಾರ್ಟಲ್ಲಿ ಏನಿದೆ ಇಲ್ಲಿ ಒಂದು 1/4 ಇಂಚಷ್ಟು ಕಟ್ ಮಾಡ್ಕೋಬೇಕು. ಇದನ್ನು ಏನಕ್ಕೆ ಕಟ್ ಮಾಡ್ಕೊತೀವಿ ಅಂದರೆ ಶೋಲ್ಡರ್ ಡ್ರಾಪ್ ಆಗುತ್ತಲ್ವ, ಅದು ಕಡಿಮೆ ಆಗುತ್ತೆ ಅಂತ ಫಸ್ಟೇ ಕಟ್ ಮಾಡ್ತಾ ಇದ್ದೀನಿ. ಈ ಡಾಟ್ಸಲ್ಲೆಲ್ಲ ಈ ಥರ ಒಂದು ಟಕ್ಸ್ ಇಟ್ಕೋಬೇಕು. ಏನು ಮಾರ್ಕ್ ಮಾಡಿದ್ದೀವಿ ಅದರಲ್ಲಿ ಈ ಥರ ಟಕ್ಸ್ ಇಟ್ಕೊಂಡು ನೋಡಿ, ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಈ ಕಡೆ ಮಾರ್ಕಿಂಗು ಆ ಕಡೆ ಕೂಡ ಬಿಡು. ನೋಡಿ, ಈಗ ಈ ಕಡೆನೂ ಮಾರ್ಕ್ ಬಿತ್ತಲ್ವಾ, ಇದನ್ನು ಈ ರೀತಿ ಡ್ರಾ ಮಾಡ್ಕೋಬೇಕು. ಈಗ ಇದು ಫ್ರಂಟ್ ಪಾರ್ಟ್ ಆಯಿತು. ಈಗ ಬ್ಯಾಕ್ ಪಾರ್ಟು ಈಗ ಅಳತೆ ಬ್ಲೌಸ್ ತಗೊಂಡು ಬ್ಯಾಕ್ ಪಾರ್ಟಲ್ಲಿ ಈ ಪಟ್ಟಿ ಏನಿದೆ ಈ ಪಟ್ಟಿನ ಈ ರೀತಿ ಇಟ್ಕೊಂಡು ಕೆಳಗಡೆ 1/2 ಇಂಚು ಮೇಲೆ 1/2 ಇಂಚು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ನಾನು 3 ಮಾರ್ಕ್ ಮಾಡ್ತಾ ಇದ್ದೀನಿ. ಇದು 2 ಡೀಪ್ ಜಾಸ್ತಿ ಬೇಡ ಅಂದರೆ 2.5 ಇಟ್ಕೋಬೋದು. ನಾನಿಲ್ಲಿ ಸ್ವಲ್ಪ ಡೀಪ್ ಬೇಕು ಅಂದ್ಬಿಟ್ಟು ನಾನು 3 ಇಂಚಷ್ಟು ಮಾರ್ಕ್ ಮಾಡಿದ್ದೀನಿ. ಈಗ ಇದನ್ನು ಇಲ್ಲಿ 2.5 ಇದೆಯಲ್ವಾ, ಇಲ್ಲಿ 2.5 ಮಾರ್ಕ್ ಮಾಡಿದ್ದೀವಲ್ಲ, ಇಲ್ಲಿಗೆ ಜಾಯಿನ್ ಆಗಬೇಕು.
ಈಗ ಇದನ್ನು ಈ ರೀತಿ ಶೇಪ್ ತಗೋಬೇಕು. ಹಾಗೆ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ಗೋಸ್ಕರ ಇಲ್ಲಿ 4 ಇಂಚಷ್ಟು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿಂದನೂ 4 ಇಂಚು. ಈಗ ಇದನ್ನು ಸ್ಟ್ರೈಟಾಗಿ ಈ ರೀತಿ ಲೈನ್ ಹಾಕ್ಕೊಂಡು ಆ ಕಡೆ ಒಂದು 1/2 ಇಂಚು, ಈ ಕಡೆ ಒಂದು 1/2 ಇಂಚು ಈ ರೀತಿ ಬರುತ್ತೆ ಡಾಟು ಬ್ಯಾಕ್ ಪಾರ್ಟಲ್ಲಿ. ಇದೇ ಡಾಟ್ನ ಈ ಕಡೆನೂ ಮಾರ್ಕ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ ಆಯ್ತಲ್ಲ, ಇನ್ನು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ಅಂತಾರೆ, ಒಬ್ಬೊಬ್ಬರು ಶೇಪ್ ಬೆಲ್ಟ್ ಅಂತಾರೆ. ನಾವಿಲ್ಲಿ ಕ್ರಾಸ್ ಬೆಲ್ಟ್ ಅಂತೀವಿ. ಈ ಕಡೆ 3.25 ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2.25 ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಕ್ರಾಸ್ ಇರೋದ್ರಿಂದ ನಾನು ಸ್ಟ್ರೈಟಾಗಿ ಲೈನ್ ಹಾಕ್ಕೊತೀನಿ. ಈ ಕಡೆ 3.25, ಮಧ್ಯದಲ್ಲಿ 2.25, ಮಧ್ಯ ಅಂದರೆ ಇಲ್ಲಿಂದ ಒಂದು 3.25 ಅಷ್ಟು ಇದ್ದರೆ ಸಾಕು. ಹಾಗೆ ಈ ಕಡೆ 3 ಹತ್ರ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಶೇಪ್ ತಗೊತಾ ಇದ್ದೀನಿ. ಈಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಈ ಜಾಯಿಂಟ್ ಏನಿದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದು ಸೈಡ್ ಜಾಯಿಂಟ್ ಮಾಡೋ ಕಡೆ ಇಲ್ಲಿ ಒಂದು ಟಕ್ಸ್ ಇಟ್ಕೋಬೇಕು. ಆಗ ಈಸಿಯಾಗಿ ಗೊತ್ತಾಗುತ್ತೆ. ಈ 3.25 ಏನು ಇಟ್ಕೊಂಡಿದ್ದೀವಿ ಇದು ಬಂದು ಉಕ್ಸ್ ಪಟ್ಟಿ ಕಡೆ ಇರಬೇಕು, ಇದು ಸೈಡ್ ಜಾಯಿಂಟ್ ಮಾಡೋ ಕಡೆ ಇರಬೇಕು. ಅದಕ್ಕೋಸ್ಕರ ಈ ರೀತಿ ಒಂದು ಟಕ್ಸ್ ಇಟ್ಕೊತಾ ಇರೋದು. ಈಗ ಈ ಥರ ಕ್ರಾಸ್ ಬೆಲ್ಟು ಲೈನಿಂಗ್ ಪೀಸು 4 ಬೇಕಾಗುತ್ತೆ. ಒಂದು ಪಾರ್ಟ್ಗೆ 2 ಪೀಸ್ ಬೇಕಾಗುತ್ತೆ. ಅದನ್ನು 2 ಪೀಸು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗ ಈ ಪಾರ್ಟ್ ಏನಿದೆ ಇದರಲ್ಲಿ ನಾವು ಸ್ಲೀವ್ನ ಕಟ್ ಮಾಡ್ಕೋಬೇಕು. ಈ ಸ್ಲೀವು ನೋಡಿ ಈಗ ಡಬಲ್ ಫೋಲ್ಡ್ ಇದೆ, ಮತ್ತೆ ಇನ್ನೂ ಒಂದು ಸರಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಕ್ಲಾತು ಮೇಲೆ ಕೆಳಗಡೆ ಇರುತ್ತೆ, ಒಂದು 1/2 ಇಂಚಷ್ಟು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ ಲೆಂತ್ ಬಂದು ರೆಡಿ 10 ಇದೆ, 10ಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಹಾಗೆ ಸ್ಲೀವ್ ರೌಂಡ್ ಬಂದು 5 ಬರುತ್ತೆ. ಸ್ಲೀವ್ ರೌಂಡ್ ಬಂದು 5, ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಗೋಸ್ಕರ. ಸ್ಲೀವ್ ಲೆಂತು 10 ಇದೆ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ 11 ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಸೇಮ್ ಅದೇ ಥರ ಈ ಕಡೆನೂ 11 ಹತ್ರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ ಹಾಕ್ಕೋಬೇಕು. ಈಗ ಸ್ಲೀವ್ ಡೌನ್ಗೋಸ್ಕರ ಇಲ್ಲಿ 3.25 ಹತ್ರ ಮಾರ್ಕ್ ಮಾಡ್ಕೋಬೇಕು. ಇದು ಯಾರಿಗಾದರೂ ಅಷ್ಟೇ 3.25ನೇ ಬರುತ್ತೆ. ಇಲ್ಲಿ 1 ಇಂಚ್ ಹತ್ರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 5 ಬರುತ್ತಲ್ವ ಸ್ಲೀವ್ ರೌಂಡು, 5 ಬಂದರೆ ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಅಲ್ಲಿಗೆ 5 ಅಂದರೆ 7 ಬರುತ್ತೆ. 7 ಹತ್ರ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ಜಾಯಿನ್ ಮಾಡ್ಕೋಬೇಕು. ಇಲ್ಲಿ ಕ್ಲಾತ್ ಕಡಿಮೆ ಇರೋದ್ರಿಂದ ಇಲ್ಲಿ ಕ್ಲಾತ್ನ ಜಾಯಿನ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಮಾಡೋವಾಗ ತೋರಿಸ್ತೀನಿ ಹೇಗೆ ಜಾಯಿನ್ ಮಾಡೋದು ಅಂತ. ಈಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 3.25 ಇದೆ, 3.25 ಹತ್ರ ಮಾರ್ಕ್ ಮಾಡಿದ್ದೀನಿ. ಈಗ ಇದನ್ನು ಸ್ವಲ್ಪನೇ ಈ ರೀತಿ ಡೌನ್ ಮಾಡಿಕೊಂಡು ಈ ರೀತಿ ಶೇಪ್ ತಗೋಬೇಕು. ನೋಡಿ, ಈ ಥರ ಶೇಪ್ ತಗೊಂಡಾದಮೇಲೆ ಇಲ್ಲಿ ಮಧ್ಯದಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ಇಲ್ಲಿ ಒಂದು 1/2 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪನೇ ಈ ರೀತಿ ಶೇಪ್ ತಗೊಂಡು ಇದಕ್ಕೆ ಜಾಯಿನ್ ಆಗಿ ಮತ್ತೆ ಇಲ್ಲಿಂದ ಸ್ವಲ್ಪನೇ ಈ ಥರ ಶೇಪ್ ತಗೊಂಡು ಈ ರೀತಿ ಜಾಯಿನ್ ಆಗಬೇಕು. ಈ 1 ಇಂಚಿಗೆ ಜಾಯಿನ್ ಆಗಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಟಕ್ಸ್ ಇಟ್ಕೊತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಈ ಒಂದು ಸೈಡ್ ಮಾತ್ರ ಈ ಶೇಪ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಟಕ್ಸ್ ಇಡ್ತಾ ಇದ್ದೀನಿ.
ಹಾಗೆ ಇಲ್ಲಿ ಇಂಟು ಮಾರ್ಕ್ ಹಾಕ್ಕೋಬೇಕು. ಈ ಇಂಟು ಮಾರ್ಕ್ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತ ಸ್ಟಿಚಿಂಗ್ ಮಾಡೋವಾಗ ಹೇಳ್ತೀನಿ, ಇದು ಉಲ್ಟಾ ಸೀದಾ ಗೊತ್ತಾಗೋದಕ್ಕೋಸ್ಕರ. ಹಾಗೆ ಈ ಕಡೆ ಒಂದು ಸೈಡ್ ಜಾಯಿನ್ ಬರುತ್ತಲ್ವ, ಇದನ್ನು ಓಪನ್ ಮಾಡ್ಕೋಬೇಕು. ಈಗ ಸ್ಲೀವ್ ರೆಡಿ ಆಯಿತು. ಈ ಮಿಕ್ಕಿರೋ ಕ್ಲಾತ್ ಏನಿದೆ ಈ ಪಾರ್ಟಲ್ಲಿ ಯಾವ್ಯಾವ ಪಾರ್ಟಲ್ಲಿ ಏನೇನು ಕಟ್ ಮಾಡ್ಕೋಬೇಕು ಅನ್ನೋದೊಂದು ನಾವು ಅರ್ಥ ಮಾಡ್ಕೊಬಿಟ್ರೆ ಆರಾಮಾಗಿ ನಾವು ಬ್ಲೌಸ್ ಕಟ್ ಮಾಡ್ಕೋಬೋದು. ಎಲ್ಲಂದ್ರಲ್ಲೇ ನಾವು ಯಾವ ಪೀಸ್ ಅಲ್ಲೆಲ್ಲೋ ಕಟ್ ಮಾಡಿದ್ರೆ ಅದು ಬ್ಲೌಸು ಸರಿ ಬರಲ್ಲ, ಬಟ್ಟೆ ಎಲ್ಲ ಸಾಲ್ಟೇಜ್ ಆಗಿಬಿಡುತ್ತೆ. ಹಾಗಾಗಿ ಯಾವ್ಯಾವ ಪೀಸು ಯಾವ್ಯಾವ ಪಾರ್ಟಲ್ಲಿ ಕಟ್ ಮಾಡಬೇಕು ಅನ್ನೋದನ್ನು ಮೊದಲನೇದಾಗಿ ತಿಳ್ಕೊಬೇಕು. ನೋಡಿ, ಈಗ ನಾನು ಕ್ರಾಸ್ ಬೆಲ್ಟು ನಮಗೆ 4 ಪೀಸ್ ಬೇಕಲ್ವಾ, ಈ ಕಡೆ ಇಟ್ಟು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಈಗ ಇದು ಕ್ರಾಸ್ ಬೆಲ್ಟ್ ರೆಡಿ ಆಯಿತು, 4 ಪೀಸು. ಈ ಪಾರ್ಟ್ ಏನಿದೆ ಇದು ಹೇಮಿಂಗ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೇಕು. ಅಂದರೆ ನೆಕ್ ಪಟ್ಟಿಗೆ ಕ್ರಾಸ್ ಪೀಸ್ ಬೇಕಾಗುತ್ತಲ್ವ, ಅದಕ್ಕೆ ಈ ಕ್ಲಾತ್ನ ಯೂಸ್ ಮಾಡ್ಕೋಬೇಕು, ಬೇರೆ ಏನಕ್ಕೂ ಯೂಸ್ ಮಾಡೋ ಹಾಗಿಲ್ಲ. ನೋಡಿ, ಈ ಪಾರ್ಟಲ್ಲಿ ಈ ಎಕ್ಸ್ಟ್ರಾ ಕ್ಲಾತ್ ಏನು ಮಿಕ್ಕಿದೆ ಇದರಲ್ಲಿ ನಾವು ಸ್ಲೀವ್ಗೆಲ್ಲ ಪೀಸ್ ಕಡಿಮೆ ಇದೆಯಲ್ವಾ, ಇದಕ್ಕೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಅಂತ ಇಟ್ಕೋಬೇಕು. ಇದನ್ನು ಹಾಗೆ ಇಟ್ಕೋಬೇಕು, ಇದು ಲಾಸ್ಟಲ್ಲಿ ಯೂಸ್ ಆಗುತ್ತೆ. ನೋಡಿ, ಇದೊಂದು ಮತ್ತು ಇದೊಂದು ನೆಕ್ ಪೀಸಲ್ಲಿ ಕಟ್ಟಾಗಿದೆಯಲ್ವ, ಇವೆರಡೂ. ಈ 2 ಪೀಸು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಮತ್ತು ಬ್ಯಾಕ್ ಪಾರ್ಟ್ಗೆ ಪೀಸ್ ಜಾಯಿನ್ ಮಾಡ್ಕೊಳ್ಳೋದಕ್ಕೆ ಈ ಪೀಸಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಹುಕ್ಸ್ ಪಟ್ಟಿ, ಕಾಜಾ ಪಟ್ಟಿ ಮತ್ತು ಬ್ಯಾಕ್ ಪೀಸು ಸ್ಲೀವ್ಗೆ ಜಾಯಿನ್ ಮಾಡೋದಕ್ಕೆ ಏನಾದರೂ ಎಕ್ಸ್ಟ್ರಾ ಪೀಸ್ ಬೇಕು ಅಂದರೆ ಈ ಕ್ಲಾತಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಈಗ ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಮೇನ್ ಪೀಸ್ನ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಫಸ್ಟು ಸ್ಲೀವ್ ಕಟ್ ಮಾಡ್ಕೊಬಿಡ್ತೀನಿ. ನೋಡಿ, ಸ್ಲೀವ್ದು ದೊಡ್ಡ ಬಾರ್ಡ್ರ್ ಬರುತ್ತೆ, ಬ್ಯಾಕ್ ಸೈಡ್ ಬಂದು ಚಿಕ್ಕ ಬಾರ್ಡ್ರ್ ಬರುತ್ತೆ. ಅದಕ್ಕೆ ನಾನು ಫಸ್ಟು ಸ್ಲೀವ್ ಕಟ್ ಮಾಡಿಬಿಡೋಣ ಅಂತ ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೋಬೇಕು, ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಲೀವ್ದು ಏನಿದೆ ನೋಡಿ ಇದನ್ನು ಇದ್ರ ಮೇಲೆ ಇಟ್ಬಿಟ್ಟು ಕೆಳಗಡೆ ಒಂದು 1/2 ಇಂಚು ಮೇಲೆ ಒಂದು 1/2 ಇಂಚು ಬಿಟ್ಟು ಕಟ್ ಮಾಡ್ಕೋಬೇಕು. ಜಾಯಿಂಟ್ ಏನಿದೆ ಇದನ್ನು ಓಪನ್ ಮಾಡ್ಕೋಬೇಕು. ಈಗ ಸ್ಲೀವ್ ರೆಡಿ ಆಯಿತು. ಈಗ ಇದು ಈ ಪಾರ್ಟ್ನ ಈಗ ಇದು ಈ ಥರ ಫೋಲ್ಡ್ ಮಾಡಿಕೊಂಡು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಈ ಬ್ಯಾಕ್ ಪಾರ್ಟ್ನ ಇದ್ರ ಮೇಲೆ ಇಕ್ಬಿಟ್ಟು ಕೆಳಗಡೆ ಒಂದು 1/2 ಇಂಚು ಮೇಲೆ ಒಂದು 1/2 ಇಂಚು ಬಿಟ್ಟು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಹಾಗೆ ಫ್ರಂಟು ಅಷ್ಟೇ, ಫ್ರಂಟು ನಿಮಗೆ ಎಲ್ಲ ಅಡ್ಜಸ್ಟ್ ಆಗುತ್ತೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಈಗ ಬ್ಯಾಕ್ ಪಾರ್ಟು ರೆಡಿ ಆಯಿತು. ನಾವು ಯಾವುದೇ ಒಂದು ಪಾರ್ಟ್ನ ಕಟ್ ಮಾಡಬೇಕಾದ್ರೆ ಎಕ್ಸ್ಟ್ರಾ ಕ್ಲಾತ್ನ ಬಿಟ್ಟಿರಬೇಕು. ಇದು ಕ್ಲಾತು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಒಂದು ಸ್ವಲ್ಪ ಜಾಸ್ತಿನೇ ಬಿಡ್ತಾ ಇದ್ದೀನಿ. ಕಡಿಮೆ ಇದ್ದರೆ ಅದನ್ನು ಮಾರ್ಕ್ ಮಾಡಿಕೊಂಡು ನೀಟಾಗಿ ಒಂದು 1/2 ಇಂಚಷ್ಟು ನೋಡ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಜಾಯಿಂಟ್ ಏನಿದೆ ಇದು ಫ್ರಂಟ್ ಪಾರ್ಟ್ದು ಅದನ್ನು ಓಪನ್ ಮಾಡಿಕೊಂಡೆ. ಈಗ ಇದು ರೆಡಿ ಆಯಿತು. ಈಗ ಈ ಪಾರ್ಟಲ್ಲಿ ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಇದೆ ನೋಡಿ, ಇದೊಂದು ಇದೊಂದು. ಈಗ ಈ 4 ಪೀಸ್ನ ಇದ್ರ ಮೇಲೆ ಈ ರೀತಿ ಇಟ್ಬಿಟ್ಟು ಇದೇ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ಕ್ರಾಸ್ ಬೆಲ್ಟ್ ಆಯಿತು. ಈ ಮಿಕ್ಕಿರೋ ಪಾರ್ಟ್ ಏನಿದೆ ಇದರಲ್ಲಿ ಪೈಪಿಂಗ್ ಕೊಡೋಂಗಿದ್ರೆ ಇದರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಕ್ರಾಸ್ ಪೀಸ್ ತಗೊಂಡು ಪೈಪಿಂಗ್ ಕೊಡಬೇಕಾಗುತ್ತೆ. ನೋಡಿ, ಈ ಥರ ಇರುತ್ತೆ ಕ್ಲಾತ್, ಎಕ್ಸ್ಟ್ರಾ ಕ್ಲಾತ್ ಇರೋದು. ಹೆಮ್ಮಿಂಗ್ ಮಾಡ್ಕೊತೀವಿ ಅಂದರೆ ನಾನು ಆಗಲೇ ತೋರಿಸಿದ್ನ ಲೈನಿಂಗು, ಅದರಲ್ಲಿ ಹೆಮ್ಮಿಂಗ್ ಮಾಡ್ಕೋಬೇಕು. ಪೈಪಿಂಗ್ ಆದರೆ ಈ ಪೀಸ್ನ ಹಾಗೆ ಇಟ್ಕೊಂಡು ಲಾಸ್ಟಲ್ಲಿ ಕಟ್ ಮಾಡ್ಕೋಬೇಕು. ಲಾಸ್ಟಲ್ಲಿ ನೆಕ್ ಪೈಪಿಂಗ್ ಕೊಡಬೇಕು.
ಈಗ ಲೈನಿಂಗ್ ಬ್ಲೌಸ್ ಕಟ್ ಮಾಡಿದ್ದಾಯಿತು ನೋಡಿ. ಫ್ರಂಟು, ಬ್ಯಾಕು, ಸ್ಲೀವು, ಇದು ಕ್ರಾಸ್ ಬೆಲ್ಟು, ಇದು ಎಕ್ಸ್ಟ್ರಾ ಲೈನಿಂಗ್ ಕ್ಲಾತ್ ಮಿಕ್ಕಿರೋದು, ಮತ್ತು ಈ ಎಕ್ಸ್ಟ್ರಾ ಕ್ಲಾತು ಇದನ್ನೆಲ್ಲನೂ ಈ ರೀತಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ನಾನು. ಯಾಕಂದರೆ ಪೀಸು ಒಂದೇನಾದರೂ ಮಿಸ್ ಆಯಿತು ಅಂದರೆ ಬ್ಲೌಸೆಲ್ಲ ಹಾಳಾಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಫುಲ್ ಬ್ಲೌಸ್ ರೆಡಿ ಆಗೋವರೆಗೂ ಒಂದು ಚಿಕ್ಕ ಪೀಸ್ ಸಹ ನಾವು ಬಿಸಾಕಬಾರ್ದು. ಫ್ರೆಂಡ್ಸ್, ನೋಡಿದ್ರಲ್ಲ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ತುಂಬ ಈಸಿಯಾಗಿ ತೋರಿಸಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.